ಟಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೋಸ್ಕರ, ಇಂಡಿಯಾ ವಿನ್ಗೋಸ್ಕರ. ಪಾಕಿಸ್ತಾನ ಕೂಡ ಇವಾಗ ತುಂಬಾ ಬ್ಯಾಡ್ ಫಾರ್ಮ್ ಅಲ್ಲಿ ಇದೆ. ಅವರು USA ಮೇಲೆ ಸೋತಿದ್ದಾರೆ ಇವಾಗ. ಹೈ ವೋಲ್ಟೇಜ್ ಮ್ಯಾಚ್ ಆದ್ರಿಂದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ನಾಳೆ ಆಡ್ಬೇಕಂತ. Let's go India! Let's go India! Bring it home now! ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾವು ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಬಗ್ಗೆ ಕೇಳಕ್ಕೆ ಬಂದಿದ್ದೀವಿ. ಜನ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ, ಎಷ್ಟು ನರ್ವಸ್ ಆಗಿದ್ದಾರೆ. ಈ ಮ್ಯಾಚ್ ತುಂಬ ಇಂಪಾರ್ಟೆಂಟೇ ಆಗುತ್ತೆ. ನಾವು ಬೇರೆ ಯಾವುದೇ ದೇಶದ ಮೇಲೆ ಮ್ಯಾಚ್ ಇದ್ರೂ ಸುಮ್ಮನೆ ಇದ್ಬಿಡ್ತೀವೇನೋ, ಆದರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಅಂದರೆ ಎಲ್ಲರೂ TV ಮುಂದೆ ಪಕ್ಕಾ ಹಾಜರಾಗ್ಬಿಡ್ತಾರೆ. ಬನ್ನಿ, ಎಷ್ಟು ಎಕ್ಸೈಟೆಡ್ ಇದ್ದಾರೆ ನಮ್ಮ ಇಂಡಿಯನ್ಸ್ ಈ ಮ್ಯಾಚ್ ಬಗ್ಗೆ ಅಂತ ಅವ್ರ ಹತ್ರನೇ ಕೇಳೋಣ. ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ. ಅಫ್ಕೋರ್ಸ್ ಇಂಡಿಯಾನೇ ಗೆಲ್ಲಬೇಕು. ಹೌದು, ಆದರೆ ಪಾಸಿಬಿಲಿಟೀಸ್ ಪಾಕಿಸ್ತಾನ್ಗೂ ಇರುತ್ತೆ ಅಂತ ಇದೆಲ್ಲ ಏನಿಲ್ಲ. ಯಾಕಂದ್ರೆ ಫಾರ್ಮ್ ಅಲ್ಲಿ ಇರೋದು ನಮ್ಮ ಇಂಡಿಯಾದವ್ರೆ. ಅದರಿಂದ 100% ಇಂಡಿಯಾನೇ ಗೆಲ್ಲೋದು. ಎಷ್ಟು ಎಕ್ಸೈಟ್ಮೆಂಟ್ ಇದೆ. ತುಂಬಾ ಇದ್ದೇ ಇರುತ್ತೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ T20 ವರ್ಲ್ಡ್ ಕಪ್ ಅಂದ್ರೆ ತುಂಬಾ ಇದ್ದೇ ಇರುತ್ತಲ್ಲ. ಯಾರು ನಾಳೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ನಮ್ಮ ಇಂಡಿಯನ್ ಕ್ರಿಕೆಟ್? ಎಲ್ಲರೂ ಮಾಡ್ಲೇಬೇಕು, ಎಲ್ಲರೂ ಮಾಡ್ತಾರೆ. ಅಂದ್ರೆ ರೋಹಿತ್ ಶರ್ಮಾ ನಾಳೆ ಆಡಲ್ಲ ಅಂತ ಹೇಳ್ತಾ ಇದಾರೆ, ಬಿಕಾಸ್ ಅವ್ನಿಗೇನೋ ಹ್ಯಾಂಡ್ ಇಂಜುರಿ ಆಗಿದೆ ಅಂತ. ಇದೆ ಮೇ ಬಿ ಇಂಜುರಿ ಆಗಿದ್ರೆ ನೆಗೆಟಿವ್ ಅಂತ ಏನಿಲ್ಲ ಮೇಡಮ್. ಯಾಕಂದ್ರೆ ಒಬ್ರಿಗಿನ್ನೊಬ್ರು ಎಲ್ಲರೂ ಪ್ಲೇಯರ್ಸ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ. ಆ ಥರ ನಾವು ಒಬ್ರು ಹೋದ್ರು ಅಂದಿದ ತಕ್ಷಣ ನೆಗೆಟಿವ್ ಆಗುತ್ತೆ, ಮತ್ತೆ ಚಾನ್ಸಸ್ ಕಮ್ಮಿ ಅಂತ ಹೇಳಕ್ಕಾಗಲ್ಲ. ನಮ್ಮ ಇಂಡಿಯಾ ಯಾವತ್ತಿದ್ರು ಎಲ್ಲರೂ ಒಳ್ಳೆ ಆಲ್ರೌಂಡರ್ಸ್ ಥರನೇ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ಒಬ್ರಿಲ್ಲ ಅಂದ್ರೆ ಏನು ಆ ಥರ ಎಲ್ಲ ಏನಿಲ್ಲ, ಎಲ್ಲರೂ ಆಡ್ತಿದ್ದಾರೆ. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ನರ್ವಸ್ ಇದೆ? ಫಸ್ಟ್ ಮ್ಯಾಚ್ ಅವ್ರು ಸೋತವ್ರೆ ಅಂದರೆ ತುಂಬ ಫೈಟ್ ಐತೆ ಅವ್ರ ಮೇಲೆ. ನೋಡೋಣ ಏನಾಗುತ್ತಂತ. ಅಂದ್ರೆ ಇಂಡಿಯಾನು ಒಂದ್ ಮ್ಯಾಚ್ ಗೆದ್ದಿದೆ. ಅವಾಗ ರೋಹಿತ್ ಅವ್ರಿಗೆ ಹ್ಯಾಂಡ್ ಇಂಜುರಿ ಆಗಿದೆ, ಅವ್ರು ಆಡಲ್ಲ ಈ ಮ್ಯಾಚ್ ಅಂತ ಕೇಳಿ ಬರ್ತಾ ಇದೆ. ಅವ್ರ ಬಿಟ್ಟು ಬೇರೆ ಬೇಜಾನ್ ಜನ ಇದ್ದಾರೆ ಬ್ಯಾಟ್ಸ್ಮನ್. ಆಗುತ್ತೆ, ಗೆದ್ದಾಗ ಹೇಳ್ತಾರೆ. ಆದ್ರೂ ಒಂದು ಪ್ಲೇಯರ್ ಇಲ್ಲ ಅಂದ್ರೂ ಫಾರ್ಮ್ ಕಳ್ಕೋಬಹುದು ಅಂತ. ತುಂಬ ಜನ ಹಾರ್ದಿಕ್ ಪಾಂಡ್ಯ ಆಗ್ಬೋದು, ಪಂತ್ ಆಗ್ಬೋದು, ಎಲ್ಲ ಫಾರ್ಮಲ್ಲೇ ಇದ್ದಾರಲ್ಲ, ಗೆದ್ದಾಗ ಹೇಳ್ತಾರೆ. ಎಷ್ಟು ಹೋಪ್ ಇದೆ, ತುಂಬ ಹೋಪ್ ಇದೆ. ಅಂದ್ರೆ ನಾಳೆ ಪಾಕಿಸ್ತಾನ್ ಮತ್ತೆ ಇಂಡಿಯಾ ಮ್ಯಾಚ್ ಒಂಥರ ಕ್ರೂಷಿಯಲ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಯಾವಾಗ್ಲೂ ಫೈನಲ್ ತರಾನೇ ನೋಡ್ತೀವಿ. ಹೇಗಿರುತ್ತೆ ರಿಯಾಕ್ಷನ್ ಇಫ್ ಇಂಡಿಯಾ ಸೋತ್ರೆ ಅಥವಾ ಗೆದ್ರೆ? ಸೋಲೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಏನೋ ಇಲ್ಲಿ ಗಂಟ ಗೆದ್ದಿರೋದು ವರ್ಲ್ಡ್ ಕಪ್ ಅಲ್ಲಿ ಸೋತಿರೋದು ಒಂದೇ ಟೈಮ್ ಅವರು. ಬಟ್ ಇದು ತಿರುಗಿ ರಿಪೀಟ್ ಆಗಲ್ಲ, ಗೆದ್ದಾಗ ಹೇಳ್ತಾರೆ. ಅದು ಹೋಪ್ ಇದೆ. ತುಂಬ ಎಕ್ಸೈಟ್ಮೆಂಟ್ ಇದೆ. ಪಿಚ್ ಬಗ್ಗೆ ಪ್ರಾಬ್ಲಮ್ಸ್ ಹೇಳ್ತಾ ಇದ್ದಾರೆ. ಲೈಕ್ ಲಾಸ್ಟ್ T20 ವರ್ಲ್ಡ್ ಕಪ್ ಆಸ್ಟ್ರೇಲಿಯಾದಲ್ಲಿತ್ತು, ಮತ್ತು ಅದಕ್ಕಿಂತ ಮುಂಚೆ ದುಬೈಯಲ್ಲಿತ್ತು. ಆ ಪಿಚಸ್ ಎಲ್ಲ ಫೆಮಿಲಿಯರ್ ಇತ್ತು ಮತ್ತು ಎಲ್ಲ ಗೊತ್ತಾಗಿತ್ತು. ಬಟ್ ಈ ಸಲ ಹೆಂಗೆ ಏನು ಅಂತ ಗೊತ್ತಿಲ್ಲ. ಕೆರೆಬಿಯನ್ ಐಲ್ಯಾಂಡ್ಸ್ ಮತ್ತು ಯುನೈಟೆಡ್ ಸ್ಟೇಟ್ಸಲ್ಲಿ ನಡೀತಾ ಇದೆ ಮ್ಯಾಚು. ಸೊ ನಾಟ್ ಶೋರ್ ಲೈಕ್ ಹೆಂಗೆ ಆಡ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ಪಾಕಿಸ್ತಾನವ್ರು ಇನ್ಫ್ಯಾಕ್ಟ್ ಅಮೆರಿಕ ಆದಮೇಲೆ ಸೋತಿದ್ದಾರೆ. ಸೊ ಕಾನ್ಫಿಡೆನ್ಸ್ ಹೈ ಇರುತ್ತೆ ಇಂಡಿಯಾಗೆ. ಸೊ ಗುಡ್ ಲಕ್, ಚೆನ್ನಾಗಿ ಆಡ್ಬೋದು. ಆ್ಯಂಡ್ ಈವನ್ ರಿಷಬ್ ಪಂತ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಇಂಜುರಿಯಿಂದ ಬಂದಾದ್ಮೇಲೆ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಷಬ್ ಪಂತ್. ಮತ್ತು ಆಬ್ವಿಯಸ್ಲಿ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿ, ಲೈಕ್ ಯಾವಾಗಲೂ ಆಲ್ವೇಸ್ ಹಿಲ್ ಪರ್ಫಾರ್ಮ್ ಅಗೇನ್ಸ್ಟ್ ಪಾಕಿಸ್ತಾನ್. ಸೊ ಹೋಪ್ಫುಲಿ ಇಂಡಿಯಾ ವಿಲ್ ವಿನ್ ಕಂಫರ್ಟಬಲಿ ಟುಮಾರೋ. ಏನು ಪ್ರಾಬ್ಲಮ್ ಆಗಲ್ಲ. ರೋಹಿತ್ ಶರ್ಮಾ ಅವ್ರಿಗೆ ಪ್ರಾಕ್ಟೀಸ್ ವೇಳೆ ಹ್ಯಾಂಡ್ ಇಂಜುರಿ ಆಗಿದೆ ಅಂತ ಕೇಳ್ಪಡ್ತಾ ಇದ್ದಾರೆ. ಆಡ್ತಾರಾ ನಿಜಕ್ಕೂ? ರೋಹಿತ್ ಶರ್ಮಾ ನಾಳೆ ಆಡಿದ್ರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ರೋಹಿತ್ ಶರ್ಮಾಸ್ ಆಬ್ಸೆನ್ಸಲ್ಲಿ ಬ್ಯಾಟಿಂಗಲ್ಲಿ ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಬಟ್ ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯಾಗೆ ಹೋಗೋದ್ರಿಂದ ಅವ್ರ ಕಾನ್ಫಿಡೆನ್ಸ್ ಆಲ್ರೆಡಿ ಲೋ ಇದೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಫೇಲ್ ಆದಮೇಲೆ. ಸೊ ನಾಟ್ ಶೋರ್ ಹೆಂಗೆ ನಾಳೆ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಪ್ರೆಟಿ ಗುಡ್. ರೋಹಿತ್ ಶರ್ಮಾ ಇನ್ ಕೇಸ್ ಆಚೆ ಆಡಿದ್ರು ಯಶಸ್ವಿ ಜೈಸ್ವಾಲ್ನ ಆಡಿಸ್ಬೋದು ಓಪನಿಂಗಲ್ಲಿ. ಫೈನ್, ಬ್ಯಾಟಿಂಗ್ ವಿಲ್ ಬಿ ಫೈನ್. ರೋಹಿತ್ ಶರ್ಮಾ ಫಾರ್ಮ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ IPL ಅಲ್ಲಿ. ಬಟ್ T20 ವರ್ಲ್ಡ್ ಕಪ್ಪಲ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಹೋಪ್ಫುಲಿ ಇಲ್ಲಿ ಪ್ಲೇ ಟುಮಾರೋ. ಆಡಿಲ್ಲ ಅಂತ ಅಂದ್ರೂ ವಿತ್ ಬ್ಯಾಟಿಂಗ್ ಏನು ಅಷ್ಟೊಂದು ಪ್ರಾಬ್ಲಮ್ ಆಗಲ್ಲ. ಕ್ಯಾಪ್ಟನ್ಸಿಯಲ್ಲಿ ಹಾರ್ದಿಕ್ ಪಾಂಡ್ಯ ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಸ್ವಲ್ಪ ಕಷ್ಟ ಇದೆ. ನಾಳೆ ಇಂಡಿಯಾ ಮತ್ತು ಪಾಕಿಸ್ತಾನ್ ಮ್ಯಾಚ್ ಇದೆ. ಆಲ್ರೆಡಿ ಪಾಕಿಸ್ತಾನು ಅಮೇರಿಕಾ ಮೇಲೆ ಸೋತಿದ್ದಾರೆ. ಫಸ್ಟ್ ಟೈಮ್ T20 ವರ್ಲ್ಡ್ ಕಪ್ಗೆ ಬಂದಿರೋ ಅಮೇರಿಕಾ ಅವ್ರ ಮೇಲೆ ಅವರು ಸೋತಿದ್ದಾರೆ. ಸೊ ನರ್ವಸಲ್ಲಿದ್ದಾರೆ ಅವರು. ಇಂಡಿಯಾ ಮೇಲೆ ಬಂದಾಗಲೂ ಆಬ್ವಿಯಸ್ಲಿ ನರ್ವಸಲ್ಲೇ ಇರ್ತಾರೆ. ಆಮೇಲೆ ಇನ್ನು ಕೆರಿಬಿಯನ್ ಎಲ್ಲ ಪಿಚರ್ಸ್ ಎಲ್ಲ ಲೋ ಸ್ಕೋರಿಂಗ್ ಗೇಮ್ ಇರೋದ್ರಿಂದ ನೋಡಬೇಕು ಏನಾಗುತ್ತೆ ಅಂತ. ಬಟ್ ನೋಡಬೇಕು, ನಮ್ಮ ಬ್ಯಾಟಿಂಗ್ ಮೇಲೆ ಸ್ವಲ್ಪ ಹೋಪ್ಸ್ ಇದೆ. ನಾಳೆ ವಿರಾಟ್ ಕೊಹ್ಲಿ ಚೆನ್ನಾಗಿ ಆಡಬೇಕು ಅನ್ನೋದು ನಮಗೆ ಇದೆ, ಬಿಕಾಸ್ ನಾನು ದೊಡ್ಡ ವಿರಾಟ್ ಕೊಹ್ಲಿ ಫ್ಯಾನ್. ಸೊ ನೋಡಬೇಕು ಏನಾಗುತ್ತೆ ಅಂತ. ಒಳ್ಳೆ ಹೈಪ್ ಇದೆ, ತುಂಬ ಎಕ್ಸೈಟ್ಮೆಂಟ್ ಇದೆ. ನಾಳೆ 7 o'clock ಕುತ್ಕೊಳ್ಳೋದಷ್ಟೇ. ನಾಳೆ ಟಾಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ಬ್ಯಾಟಿಂಗ್ಗೋಸ್ಕರ, ಇಂಡಿಯಾ ವಿನ್ಗೋಸ್ಕರ. ನರ್ವಸ್ನೆಸ್ ಇದೆ. ಯಾಕೆಂದರೆ ಲಾಸ್ಟ್ ಟೈಮ್ ODI ವರ್ಲ್ಡ್ ಕಪ್ಪಲ್ಲಿ ನೋಡಿದ್ವಿ. ಫೈನಲ್ವರೆಗೂ ಎಲ್ಲ ಮ್ಯಾಚಸ್ ಗೆದ್ಕೊಂಡು ಬಂದ್ವಿ. ಫೈನಲಲ್ಲಿ ಒಂದು ಬ್ಯಾಡ್ ಡೇ ಏನಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಸೊ ಈ ಸಲ ಹಂಗಾಗಲ್ಲ ಅಂತ ಒಂದು ಹೋಪ್ಸ್ ಇದೆ. ಇಂಡಿಯಾ ಟೀಮ್ ಈಗ ಸ್ಕ್ವಾಡ್ ವೈಸ್ ನೋಡುವಾಗ ಓಕೆ ಸ್ಟ್ರಾಂಗ್ ಇದೆ.
ಎಲ್ಲ ಪ್ಲೇಯರ್ಸ್ ಅದೇ ಒಳ್ಳೊಳ್ಳೆ ಪ್ಲೇಯರ್ಸ್ ಸ್ಟ್ರಾಂಗ್ ಇಂಥ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಅದೇ ನೀವು ಹೇಳ್ದಂಗೆ ರೋಹಿತ್ ಶರ್ಮಾ ಇಂಜುರಿ ಅಂತ ಹೇಳ್ತಿದ್ದಾರೆ. ಇಫ್ ಹೀ ಈಸ್ ವೆಲ್ ಫಿಟ್ ಆ್ಯಂಡ್ ಗುಡ್ ಆಡ್ತಾರೆ ಅವರು. ಇಲ್ಲಾಂದರೆ ಜೈಸ್ವಾಲ್ ಇದ್ದಾರೆ, ವಿ ಹ್ಯಾವ್ ಬ್ಯಾಕಪ್ಸ್. ಆ್ಯಂಡ್ ಅದೇ ಟೀಮ್ ಸ್ಟ್ರಾಂಗ್ ಇದೆ. ಆ್ಯಂಡ್ ಪಾಕಿಸ್ತಾನ್ ಕೂಡ ಇವಾಗ ತುಂಬ ಬ್ಯಾಡ್ ಫಾರ್ಮಲ್ಲಿದೆ. ಅವರು USA ಮೇಲೆ ಸೋತಿದ್ದಾರೆ ಇವಾಗ. ಆ್ಯಂಡ್ ಅದ್ರ ಮುಂಚಿನ ಮ್ಯಾಚು ಸೋತಿದ್ದಾರೆ ನಂಗೆ ನೆನಪಿರೋ ಪ್ರಕಾರ. ಆ್ಯಂಡ್ ಪ್ಲೇಯರ್ಸ್ ಮೊರಲ್ ಡೌನ್ ಇದೆ. ಇಂಡಿಯನ್ ಪ್ಲೇಯರ್ಸ್ ಮೊರಲ್ ಹೈ ಇದೆ ಇವಾಗ. IPL ಅಲ್ಲೂ ಚೆನ್ನಾಗಾಯಿತು, ಎಲ್ಲ ಪ್ಲೇಯರ್ಸ್ ಒಳ್ಳೆ ಫಾರ್ಮಲ್ಲಿದ್ದಾರೆ. ಆ್ಯಂಡ್ ಮೊನ್ನೆ ಮ್ಯಾಚ್ ಗೆದ್ದರು ಐರ್ಲ್ಯಾಂಡ್ ಮೇಲೆ. ಸೊ ಐ ಗೆಸ್ ಪಾಕಿಸ್ತಾನ್ ಮೇಲೆ ಪಕ್ಕಾ ಗೆಲ್ತಾರೆ. ಅದಾದ ಮೇಲಿಂದು ಮ್ಯಾಚಸ್ಸು ಕೂಡ ಗೆದ್ದು ನೆಕ್ಸ್ಟ್ ಬರ್ತಾರೆ ಅಂತ ಅನಿಸ್ತಿದೆ. ಯಾರ ಮೇಲೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ನಿಮಗೆ, ಯಾರು ಸಖತ್ತಾಗಿ ಆಡ್ತಾರೆ ಅಂತ? ವಿರಾಟ್ ಕೊಹ್ಲಿ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರೋದು. ವಿರಾಟ್ ಕೊಹ್ಲಿ ನಾಳೆ ಆಡಬೇಕು. ಹೈ ವೋಲ್ಟೇಜ್ ಮ್ಯಾಚ್ ಆದ್ದರಿಂದ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ನಾಳೆ ಆಡಬೇಕಂತ ಬಟ್ ಅನ್ಕೊಂಡಿದ್ದೀನಿ. ರೋಹಿತ್ ನಾಳೆ ಆಡೋದು ಡೌಟ್ ಇದೆ, ಬಿಕಾಸ್ ಹ್ಯಾಂಡ್ ಇಂಜುರಿ ಆಗಿದೆ ಪ್ರಾಕ್ಟೀಸ್ ವೇಳೆ. ಇದು ಎಷ್ಟು ಮೈನಸ್ ಆಗ್ಬೋದು ಇಂಡಿಯನ್ ಟೀಮ್? ಇಲ್ಲ ನಾಳೆ ರೋಹಿತ್ ಶರ್ಮಾ ಆಡ್ತಾರೆ, ಅದು ಗ್ಯಾರಂಟಿ ಇದೆ. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಆದ್ದರಿಂದ ಸೊ ಈ ಶುಡ್ ಪ್ಲೇ. ರೋಹಿತ್ ಶರ್ಮಾ ಶುಡ್ ಪ್ಲೇ ಟುಮಾರೋ. ಬಿಕಾಸ್ ಇವಾಗ ವಿರಾಟ್ ಕೊಹ್ಲಿ ಏನಾದರೂ ಔಟ್ ಆದರೆ ರೋಹಿತ್ ಶರ್ಮಾನೇ ಸ್ಕೋರ್ ಮಾಡೋಕ್ಕಿರೋದು. ಸೊ ರೋಹಿತ್ ಶರ್ಮಾ ಶುಡ್ ಪ್ಲೇ ಟುಮಾರೋ. ಇನ್ನು ಒಳ್ಳೆ ಪ್ಲೇಯರ್ಸ್ ಇದ್ದಾರೆ ಅಲ್ವಾ? ಯಾರು ಅವ್ರ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ? 50-50 ಹೇಳೋಕ್ಕಾಗಲ್ಲ. ಲೈಕ್ ಹಾರ್ದಿಕ್ ಪಾಂಡೆ ಎಲ್ಲ ಲೈಕ್ ಬರ್ತಾರೆ, ಅವಾಗ ಹೋಗ್ತಾ ಇರ್ತಾರೆ. ಇವನ್ ರಿಷಬ್ ಪಂತ್ ಇದ್ದಾರೆ ಇವಾಗ ಫಾರ್ಮಲ್ಲಿ. ಬಟ್ ನೋಡ್ಬೇಕು ಏನಾಗುತ್ತೆ ಅಂತ. ಎಷ್ಟು ನರ್ವಸ್ನೆಸ್ ಇದೆ? ನರ್ವಸ್ನೆಸ್ ಇಲ್ಲ, ಎಕ್ಸೈಟ್ಮೆಂಟ್ ಅಂತೂ ಇದೆ. ನಾಳೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಆಗುತ್ತೆ. Surely India's gonna win tomorrow's match. One-sided match. No way for Pakistan. They are losing against USA. How is there like chance for them to win against India? And secondly, Kohli had the orange cap this IPL, and most of the bowlers in Pakistan not looking in the form. Like Haris Rauf is now recently allocated for ball tampering, so they are using cheap ways to win. So it's definitely India is gonna win this. Absolutely. Excited are you? Excitement is clear. Like tomorrow is Sunday, we are playing today, and tomorrow is off. We have to be ready to watch the match. What I would say, like excitement is quite less because of the World Cup loss we had in 2023. That was after that we are not watching much cricket, and that's what. Still, if India wins this World Cup, and we'll surely come back. It was absolute heartbreak. So somehow dented our feeling of cricket, how we think about it. Now let's hope for the best. What happens in this World Cup? Positive. ನೋಡಿದ್ರಲ್ಲ ನಮ್ಮ ಇಂಡಿಯನ್ಸ್ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ನಾಳೆ ಮ್ಯಾಚ್ಗೆ ಅಂತ ಹೇಳಿ. ಎಲ್ಲರೂ 7:30 ಆದರೆ ಸಾಕಪ್ಪ ಹೋಗಿ TV ಮುಂದೆ ಕುತ್ಕೊಂಡು ಮ್ಯಾಚ್ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇದ್ರು. ಅಷ್ಟೇ ಚಿಯರ್ ಕೂಡ ಮಾಡ್ತಾ ಇದ್ದಾರೆ ಇಂಡಿಯನ್ಸು. ಇಂಡಿಯಾ ಈ ಸಲ ಪಾಕಿಸ್ತಾನ್ ಮ್ಯಾಚ್ ಗೆಲ್ಲೇಬೇಕು ಅಂತ ಹೇಳಿಬಿಟ್ಟು ನಾವು ಕೂಡ ಇಂಡಿಯಾ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಿ ಸಪೋರ್ಟ್ ಮಾಡೋಣ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.